ಇಂಥ ಒಂದು ಕಾರ್ಯಕ್ರಮ ನಾನು ಹುಟ್ಟಿದಾಗಿಂದ ಇವತ್ತವರೆಗೂ ನೋಡಿಲ್ಲ. ಮೊದಲನೇ ಬಾರಿಗೆ ಅಶೋಕ್ ಅಂತೇಳಿ ಅಪ್ಪಿಂದಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾಗೇಂದ್ರ ಸಾಚರಲ್ಲಿದ್ದಾರೆ. ನನ್ನ ಕೆರಿಯರಲ್ಲಿ ಪ್ರಜ್ವಲ್ ಸಿನಿಮಾಲ್ಲಿ ಹಾಡುಗಳು ಚೆನ್ನಾಗಿದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಾಗೇಂದ್ರ ಸಾಚರ. ಅವರು ದೇವರು ಶಕ್ತಿನ ಇಲ್ಲಿ ಮತ್ತೆ ಇಲ್ಲಿ ಮೂರು ಕಡೆನೂ ಕೊಟ್ಟಿದ್ದಾರೆ ಅವ್ರಿಗೆ. ಗಣಪ ನಮ್ಮಣ್ಣ ಇಲ್ಲಿದ್ದಾನೆ, ಜಗ್ಗೇಶರ್, ರಾಜೇಶ್ ಕೃಷ್ಣಣ್ಣ. ಅವ್ರ ಅಪ್ಪಂದಿರು ಇಲ್ಲಿ ಇಲ್ಲದೆ ಇರ್ಬೋದು, ಬಟ್ ಅಪ್ಪ ಅಂದ್ರೆ ಹಿಂಗಿರ್ಬೇಕು ಅನ್ನೋದಕ್ಕೆ ಇವರು ಇಷ್ಟು ಜನ ಎಕ್ಸಾಂಪಲ್. ಅಪ್ಪ ಅಂದ್ರೆ ಹಿಂಗಿರ್ಬೇಕು ಅನ್ನೋದು. ಈಗ ಮಾತಾಡ್ತಾ ಸ್ವಲ್ಪ ಭಾವುಕನಾಗ್ತಾ ಇದ್ದೀನಿ. ಈಗ ಅವ್ರು ಹೇಳ್ದಾಗೆ ಓಡೋಗಿ ನಮ್ಮ ಅಪ್ಪನ ತಪ್ಕೊಂಡು ಐ ಲವ್ ಯು ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಅಶೋಕ್ ಅಂಕಲ್ ವಿಡಿಯೋ ಹೇಳಿದ್ರು ಅವ್ರ ಅಪ್ಪನಿಗೆ, ಅವರು ನಾನು ಹೋಗಿ ಐ ಲವ್ ಯು ಅಂತ ಹೇಳಕ್ಕೆ ಆಗಿಲ್ಲ ಅಂತ. ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ, ಬಟ್ ಇರೋರಿಗೆ ದಯವಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ಅದು ಇಲ್ಲೇದಾಗಲೇ ಗೊತ್ತಾಗುತ್ತೆ ಅದ್ರ ನಾವು ಏನು ಅಂತ. ಬೆಳೀತಾ ನಾವು ಇಷ್ಟಿರ್ತೀವಿ, ಅಪ್ಪನ ಹಿಂಗೆ ನೋಡಿ ವಾ ನಮ್ಮಪ್ಪ ಎಷ್ಟು ಶಕ್ತಿ ಇದೆ, ನಮ್ಮಪ್ಪನಿಗೆ ಬುದ್ಧಿ ಇದೆ, ನಮ್ಮಪ್ಪನಿಗೆ ಎಲ್ಲ ಗೊತ್ತು ಅಂದ್ಕೊಳ್ತೀವಿ. ಸ್ವಲ್ಪ ಬೆಳೀತಾ ಅವ್ರಿಗಿಂತ ನಮಗೆ ಗೊತ್ತು ಅಂದ್ಕೊಳ್ತೀವಿ, ಅದು ಸುಳ್ಳು. ಬಟ್ ನಮಗೆ ವಯಸ್ಸಾಗ್ತಾ ಗೊತ್ತಾಗುತ್ತೆ ಅವರೇ ಕರೆಕ್ಟಾಗಿದ್ರು ಅಂತ. ಬಟ್ ಅದನ್ನ ಹೇಳೋದಕ್ಕೆ ಅವ್ರಿರಲ್ಲ ಅವಾಗ. ಸೊ ಇದ್ದಾಗ ದಯವಿಟ್ಟು ಅದನ್ನ ಎಂಜಾಯ್ ಮಾಡಿ. ಲವ್ ಯುವರ್ ಫಾದರ್, ಲವ್ ಯುವರ್ ಪೇರೆಂಟ್ಸ್. ಅವ್ರು ಹೇಳಿದಾಗೆ ಎಲ್ಲೂ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ದೇವರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಆ ಭಗವಂತ ಯಾವಾಗಲೂ ಕಾಪಾಡ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ. ನಾನೇನೋ ಅಪ್ಪ ಆಗಿಲ್ಲ, ಬಟ್ ಏರಿಯಾ ಮಗನಾಗಿ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಇದೇ ಥರ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ಗಳನ್ನು ತುಂಬಿಸಿ ಎಲ್ಲರೂ ಖುಷಿಯಾಗಿರಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಂಥ ಒಂದು ಕಾರ್ಯಕ್ರಮ ನಾನು ಹುಟ್ಟಿದಾಗಿಂದ ಇವತ್ತವರೆಗೂ ನೋಡಿಲ್ಲ. ಮೊದಲನೇ ಬಾರಿಗೆ ಅಶೋಕ್ ಅಂತೇಳಿ ಅಪ್ಪಿಂದಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾಗೇಂದ್ರ ಸಾಚರಲ್ಲಿದ್ದಾರೆ. ನನ್ನ ಕೆರಿಯರಲ್ಲಿ ಪ್ರಜ್ವಲ್ ಸಿನಿಮಾಲ್ಲಿ ಹಾಡುಗಳು ಚೆನ್ನಾಗಿದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಾಗೇಂದ್ರ ಸಾಚರ. ಅವರು ದೇವರು ಶಕ್ತಿನ ಇಲ್ಲಿ ಮತ್ತೆ ಇಲ್ಲಿ ಮೂರು ಕಡೆನೂ ಕೊಟ್ಟಿದ್ದಾರೆ ಅವ್ರಿಗೆ. ಗಣಪ ನಮ್ಮಣ್ಣ ಇಲ್ಲಿದ್ದಾನೆ, ಜಗ್ಗೇಶರ್, ರಾಜೇಶ್ ಕೃಷ್ಣಣ್ಣ. ಅವ್ರ ಅಪ್ಪಂದಿರು ಇಲ್ಲಿ ಇಲ್ಲದೆ ಇರ್ಬೋದು, ಬಟ್ ಅಪ್ಪ ಅಂದ್ರೆ ಹಿಂಗಿರ್ಬೇಕು ಅನ್ನೋದಕ್ಕೆ ಇವರು ಇಷ್ಟು ಜನ ಎಕ್ಸಾಂಪಲ್. ಅಪ್ಪ ಅಂದ್ರೆ ಹಿಂಗಿರ್ಬೇಕು ಅನ್ನೋದಕ್ಕೆ. ಈಗ ಮಾತಾಡ್ತಾ ಸ್ವಲ್ಪ ಭಾವುಕನಾಗ್ತಾ ಇದ್ದೀನಿ. ಈಗ ಅವ್ರು ಹೇಳ್ದಾಗೆ ಓಡೋಗಿ ನಮ್ಮ ಅಪ್ಪನ ತಪ್ಕೊಂಡು ಐ ಲವ್ ಯು ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಅಶೋಕ್ ಅಂಕಲ್ ವಿಡಿಯೋ ಹೇಳಿದ್ರು ಅವ್ರ ಅಪ್ಪನಿಗೆ, ಅವರು ನಾನು ಹೋಗಿ ಐ ಲವ್ ಯು ಅಂತ ಹೇಳಕ್ಕೆ ಆಗಿಲ್ಲ ಅಂತ. ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ, ಬಟ್ ಇರೋರಿಗೆ ದಯವಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ಅದು ಇಲ್ಲೇದಾಗಲೇ ಗೊತ್ತಾಗುತ್ತೆ ಅದ್ರ ನಾವು ಏನು ಅಂತ. ಬೆಳೀತಾ ನಾವು ಇಷ್ಟಿರ್ತೀವಿ, ಅಪ್ಪನ ಹಿಂಗೆ ನೋಡಿ ವಾ ನಮ್ಮಪ್ಪ ಎಷ್ಟು ಶಕ್ತಿ ಇದೆ, ನಮ್ಮಪ್ಪನಿಗೆ ಬುದ್ಧಿ ಇದೆ, ನಮ್ಮಪ್ಪನಿಗೆ ಎಲ್ಲ ಗೊತ್ತು ಅಂದ್ಕೊಳ್ತೀವಿ. ಸ್ವಲ್ಪ ಬೆಳೀತಾ ಅವ್ರಿಗಿಂತ ನಮಗೆ ಗೊತ್ತು ಅಂದ್ಕೊಳ್ತೀವಿ, ಅದು ಸುಳ್ಳು. ಬಟ್ ನಮಗೆ ವಯಸ್ಸಾಗ್ತಾ ಗೊತ್ತಾಗುತ್ತೆ ಅವರೇ ಕರೆಕ್ಟಾಗಿದ್ರು ಅಂತ. ಬಟ್ ಅದನ್ನ ಹೇಳೋದಕ್ಕೆ ಅವ್ರಿರಲ್ಲ ಅವಾಗ. ಸೊ ಇದ್ದಾಗ ದಯವಿಟ್ಟು ಅದನ್ನ ಎಂಜಾಯ್ ಮಾಡಿ. ಲವ್ ಯುವರ್ ಫಾದರ್, ಲವ್ ಯುವರ್ ಪೇರೆಂಟ್ಸ್. ಅವ್ರು ಹೇಳಿದಾಗೆ ಎಲ್ಲೂ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ದೇವರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಆ ಭಗವಂತ ಯಾವಾಗಲೂ ಕಾಪಾಡ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ. ನಾನೇನೋ ಅಪ್ಪ ಆಗಿಲ್ಲ, ಬಟ್ ಏರಿಯಾ ಮಗನಾಗಿ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಇದೇ ಥರ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ಗಳನ್ನು ತುಂಬಿಸಿ ಎಲ್ಲರೂ ಖುಷಿಯಾಗಿರಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಂಥ ಒಂದು ಕಾರ್ಯಕ್ರಮ ನಾನು ಹುಟ್ಟಿದಾಗಿಂದ ಇವತ್ತವರೆಗೂ ನೋಡಿಲ್ಲ. ಮೊದಲನೇ ಬಾರಿಗೆ ಅಶೋಕ್ ಅಂತೇಳಿ ಅಪ್ಪಿಂದಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾಗೇಂದ್ರ ಸಾಚರಲ್ಲಿದ್ದಾರೆ. ನನ್ನ ಕೆರಿಯರಲ್ಲಿ ಪ್ರಜ್ವಲ್ ಸಿನಿಮಾಲ್ಲಿ ಹಾಡುಗಳು ಚೆನ್ನಾಗಿದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಾಗೇಂದ್ರ ಸಾಚರ. ಅವರು ದೇವರು ಶಕ್ತಿನ ಇಲ್ಲಿ ಮತ್ತೆ ಇಲ್ಲಿ ಮೂರು ಕಡೆನೂ ಕೊಟ್ಟಿದ್ದಾರೆ ಅವ್ರಿಗೆ. ಗಣಪ
ನಮ್ಮ ಅಣ್ಣ ಇಲ್ಲಿದ್ದಾನೆ, ಜಗ್ಗೇಶ್ ಸರ್, ರಾಜೇಶ್ ಕೃಷ್ಣಣ್ಣ. ಅವ್ರ ಅಪ್ಪಂದಿರು ಇಲ್ಲಿ ಇಲ್ಲದೆ ಇರ್ಬೋದು, ಬಟ್ ಅಪ್ಪ ಅಂದರೆ ಹಿಂಗಿರ್ಬೇಕು ಅನ್ನೋದಕ್ಕೆ ಇವರು ಇಷ್ಟು ಜನ ಎಕ್ಸಾಂಪಲ್. ಅಪ್ಪ ಅಂದರೆ ಹಿಂಗಿರ್ಬೇಕು ಅನ್ನೋದಕ್ಕೆ. ಈಗ ಮಾತಾಡ್ತಾ ಸ್ವಲ್ಪ ಭಾವುಕನಾಗ್ತಾ ಇದ್ದೀನಿ. ಈಗ ಅವ್ರು ಹೇಳಿದಾಗೆ ಓಡೋಗಿ ನಮ್ಮ ಅಪ್ಪನ ತಪ್ಕೊಂಡು ಐ ಲವ್ ಯು ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಅಶೋಕ್ ಅಂಕಲ್ ವಿಡಿಯೋ ಹೇಳಿದ್ರು ಅವ್ರ ಅಪ್ಪನಿಗೆ, ಅವರು ನಾನು ಹೋಗಿ ಐ ಲವ್ ಯು ಅಂತ ಹೇಳೋಕ್ಕೆ ಆಗಿಲ್ಲ ಅಂತ. ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ, ಬಟ್ ಇರೋರಿಗೆ ದಯವಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ಅದು ಇಲ್ಲದಾಗಲೇ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ. ಬೆಳೀತಾ ಬೆಳೀತಾ ನಾವು ಇಷ್ಟಿರ್ತೀವಿ, ಅಪ್ಪನ ಹಿಂಗೆ ನೋಡಿ, ವಾ ನಮ್ಮಪ್ಪ ಎಷ್ಟು ಶಕ್ತಿ ಇದೆ, ನಮ್ಮಪ್ಪನಿಗೆ ಬುದ್ಧಿ ಇದೆ, ನಮ್ಮಪ್ಪನಿಗೆ ಎಲ್ಲ ಗೊತ್ತು ಅಂದ್ಕೊಳ್ತೀವಿ. ಸ್ವಲ್ಪ ಸ್ವಲ್ಪ ಬೆಳೀತಾ ಬೆಳೀತಾ ಅವ್ರಿಗಿಂತ ನಮಗೆ ಗೊತ್ತು ಅಂದ್ಕೊಳ್ತೀವಿ, ಅದು ಸುಳ್ಳು. ಬಟ್ ನಮಗೆ ವಯಸ್ಸಾಗ್ತಾ ಆಗ್ತಾ ಗೊತ್ತಾಗುತ್ತೆ ಅವರೇ ಕರೆಕ್ಟಾಗಿದ್ರು ಅಂತ. ಬಟ್ ಅದನ್ನ ಹೇಳೋದಕ್ಕೆ ಅವ್ರು ಇರಲ್ಲ ಅವಾಗ. ಸೊ ಇದ್ದಾಗ ದಯವಿಟ್ಟು ಅದನ್ನ ಎಂಜಾಯ್ ಮಾಡಿ. ಲವ್ ಯುವರ್ ಫಾದರ್, ಲವ್ ಯುವರ್ ಪೇರೆಂಟ್ಸ್. ಅವ್ರು ಹೇಳಿದಾಗೆ ಎಲ್ಲೂ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ದೇವರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಆ ಭಗವಂತ ಯಾವಾಗಲೂ ಕಾಪಾಡ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ. ನಾನೇನೂ ಅಪ್ಪ ಆಗಿಲ್ಲ, ಬಟ್ ಏರಿಯಾ ಮಗನಾಗಿ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಇದೇ ಥರ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ಗಳನ್ನು ತುಂಬಿಸಿ ಎಲ್ಲರೂ ಖುಷಿಯಾಗಿರಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಂಥ ಒಂದು ಕಾರ್ಯಕ್ರಮ ನಾನು ಹುಟ್ಟಿದಾಗಿಂದ ಇವತ್ತವರೆಗೂ ನೋಡಿಲ್ಲ. ಮೊದಲನೇ ಬಾರಿಗೆ ಅಶೋಕ್ ಅಂಕಲ್ ಅಪ್ಪನಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ನನ್ನ ಕೆರಿಯರಲ್ಲಿ ಪ್ರಜ್ವಲ್ ಸಿನಿಮಾಲ್ಲಿ ಹಾಡುಗಳು ಚೆನ್ನಾಗಿದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಾಗೇಂದ್ರ ಪ್ರಸಾದ್ ಸರ್. ಅವರು ದೇವರು ಶಕ್ತಿನ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ 3 ಕಡೆನೂ ಕೊಟ್ಟಿದ್ದಾರೆ ಅವ್ರಿಗೆ. ಗಣಪ ನಮ್ಮ ಅಣ್ಣ ಇಲ್ಲಿದ್ದಾನೆ, ಜಗ್ಗೇಶ್ ಸರ್, ರಾಜೇಶ್ ಕೃಷ್ಣಣ್ಣ. ಅವ್ರ ಅಪ್ಪಂದಿರು ಇಲ್ಲಿ ಇಲ್ಲದೆ ಇರ್ಬೋದು, ಬಟ್ ಅಪ್ಪ ಅಂದರೆ ಹಿಂಗಿರ್ಬೇಕು ಅನ್ನೋದಕ್ಕೆ ಇವರು ಇಷ್ಟು ಜನ ಎಕ್ಸಾಂಪಲ್. ಅಪ್ಪ ಅಂದರೆ ಹಿಂಗಿರ್ಬೇಕು ಅನ್ನೋದಕ್ಕೆ. ಈಗ ಮಾತಾಡ್ತಾ ಸ್ವಲ್ಪ ಭಾವುಕನಾಗ್ತಾ ಇದ್ದೀನಿ. ಈಗ ಅವ್ರು ಹೇಳಿದಾಗೆ ಓಡೋಗಿ ನಮ್ಮ ಅಪ್ಪನ ತಪ್ಕೊಂಡು ಐ ಲವ್ ಯು ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಅಶೋಕ್ ಅಂಕಲ್ ವಿಡಿಯೋ ಹೇಳಿದ್ರು ಅವ್ರ ಅಪ್ಪನಿಗೆ, ಅವರು ನಾನು ಹೋಗಿ ಐ ಲವ್ ಯು ಅಂತ ಹೇಳೋಕ್ಕೆ ಆಗಿಲ್ಲ ಅಂತ. ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ, ಬಟ್ ಇರೋರಿಗೆ ದಯವಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ಅದು ಇಲ್ಲದಾಗಲೇ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ. ಬೆಳೀತಾ ಬೆಳೀತಾ ನಾವು ಇಷ್ಟಿರ್ತೀವಿ, ಅಪ್ಪನ ಹಿಂಗೆ ನೋಡಿ, ವಾ ನಮ್ಮಪ್ಪ ಎಷ್ಟು ಶಕ್ತಿ ಇದೆ, ನಮ್ಮಪ್ಪನಿಗೆ ಬುದ್ಧಿ ಇದೆ, ನಮ್ಮಪ್ಪನಿಗೆ ಎಲ್ಲ ಗೊತ್ತು ಅಂದ್ಕೊಳ್ತೀವಿ. ಸ್ವಲ್ಪ ಸ್ವಲ್ಪ ಬೆಳೀತಾ ಬೆಳೀತಾ ಅವ್ರಿಗಿಂತ ನಮಗೆ ಗೊತ್ತು ಅಂದ್ಕೊಳ್ತೀವಿ, ಅದು ಸುಳ್ಳು. ಬಟ್ ನಮಗೆ ವಯಸ್ಸಾಗ್ತಾ ಆಗ್ತಾ ಗೊತ್ತಾಗುತ್ತೆ ಅವರೇ ಕರೆಕ್ಟಾಗಿದ್ರು ಅಂತ. ಬಟ್ ಅದನ್ನ ಹೇಳೋದಕ್ಕೆ ಅವ್ರು ಇರಲ್ಲ ಅವಾಗ. ಸೊ ಇದ್ದಾಗ ದಯವಿಟ್ಟು ಅದನ್ನ ಎಂಜಾಯ್ ಮಾಡಿ. ಲವ್ ಯುವರ್ ಫಾದರ್, ಲವ್ ಯುವರ್ ಪೇರೆಂಟ್ಸ್. ಅವ್ರು ಹೇಳಿದಾಗೆ ಎಲ್ಲೂ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ದೇವರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಆ ಭಗವಂತ ಯಾವಾಗಲೂ ಕಾಪಾಡ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ. ನಾನೇನೂ ಅಪ್ಪ ಆಗಿಲ್ಲ, ಬಟ್ ಏರಿಯಾ ಮಗನಾಗಿ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಇದೇ ಥರ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ಗಳನ್ನು ತುಂಬಿಸಿ ಎಲ್ಲರೂ ಖುಷಿಯಾಗಿರಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.